ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 6-8-2026 ಗುರುವಾರದ ದಿನಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಇರತಕ್ಕಂಥದ್ದು. ಬರಡೇ ನಕ್ಷತ್ರದ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ ಗುರುವಾರ. ರಾಹುಕಾಲವನ್ನು ನೋಡಿದಾಗ 2 ಗಂಟೆ 4 ನಿಮಿಷದಿಂದ 3 ಗಂಟೆ 38 ನಿಮಿಷದವರೆಗೆ. ಗುಳಿಕ ಕಾಲವನ್ನು ನೋಡಿದಾಗ 9 ಗಂಟೆ 20 ನಿಮಿಷದಿಂದ 10 ಗಂಟೆ 55 ನಿಮಿಷದವರೆಗೆ. ಯಮಗಂಡ ಕಾಲ ನೋಡಿದಾಗ 6 ಗಂಟೆ 11 ನಿಮಿಷದಿಂದ 7 ಗಂಟೆ 46 ನಿಮಿಷದವರೆಗೆ ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಬರಡೇ ನಕ್ಷತ್ರ ಪ್ರಭಾವ. ನಕ್ಷತ್ರಾಧಿಪತಿಯಾದಂಥ ನೀಚನಾಗಿದ್ರೂ ಕೂಡ ಒಂದು ರೀತಿಯಲ್ಲಿ ಕೆಲವರಿಗೆ ವರದಾನವೂ ಅನುಕೂಲವನ್ನೂ ತಂದು ಕೊಡುತ್ತದೆ, ಕೆಲವರಿಗೆ ಅನಾನುಕೂಲವನ್ನೂ ಕೂಡ ತಂದು ಕೊಡತಕ್ಕಂಥ ಸ್ಥಿತಿನಲ್ಲಿ ಶುಕ್ರ ಕುಳಿತಿರ್ತಕ್ಕಂಥದ್ದು. ಶುಕ್ರ ಮತ್ತು ಗುರುವಿನ ಪ್ರಭಾವ ಇರ್ತಕ್ಕಂಥ ಒಂದು ದಿವಸ. ಏನೆಲ್ಲ ಪರಿಣಾಮ ದ್ವಾದಶ ರಾಶಿಗಳವರ ಮೇಲೆ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಮೇಷರಾಶಿನವರಿಗೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು, ಯತ್ನಕಾರ್ಯಗಳು ಅಂತಕ್ಕಂಥ ರೀತಿಯಲ್ಲಿರುವಂಥದ್ದು. ಹೋರಾಟ ಬಿದ್ದರೂ ಕೂಡ ಪ್ರತಿಫಲ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಆದರೂ ಕೂಡ ಅಲ್ಪ ಮಟ್ಟಿನ ಆರ್ಥಿಕವಾದಂಥ ಲಾಭವನ್ನು, ಚೇತರಿಕೆಯನ್ನು, ಉಳಿತಾಯವನ್ನು ಕೂಡ ನೋಡುವಂಥ ಒಂದು ಪರಿಸ್ಥಿತಿ ಕಂಡು ಬರುವಂಥ ಸಾಧ್ಯತೆಗಳಿರುತ್ತೆ ಇರುತ್ತೆ. ಹಿರಿಯರ ಆರೋಗ್ಯ ಹದಗೆಡುತ್ತೆ. ಆದರೆ ಹಿರಿಯರಿಂದ ಸ್ವಲ್ಪ ಮನ್ನಣೆ, ಗೌರವ ಪ್ರಾಪ್ತಿ, ಯೋಗಫಲ, ಅದೃಷ್ಟ ಅಂತಕ್ಕಂಥದ್ದು ಕೂಡ, ಅಥವಾ ಹಣಕಾಸಿನ ಸಹಾಯವೂ ಕೂಡ ನಿಮಗೆ ಲಭಿಸುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಅದರ ಜೊತೆಯಲ್ಲಿ ನಿಮಗೆ ಒಂದು ರೀತಿಯಲ್ಲಿ ವರದಾನವು, ಒಂದು ರೀತಿಯಲ್ಲಿ ಅನುಕೂಲವನ್ನು ಕೂಡ ತಂದುಕೊಟ್ರೂ ಕೂಡ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ಭುತವಾದಂಥ ಅವಕಾಶ, ಯೋಗಫಲ, ಅದೃಷ್ಟ. ಅಂದರೆ ಅಂದುಕೊಂಡಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳು, ಉದ್ಯೋಗ ಸಿಗುವಂಥದ್ದು. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವ್ರಿಗೆ ಅಷ್ಟೊಂದು ಅನುಕೂಲವಿಲ್ಲ. ಬೇರೆ ಕಂಪನಿಗಳಲ್ಲೋ ಮತ್ತೊಂದು ರೀತಿಯಲ್ಲೋ ಕೆಲಸ ಕಾರ್ಯವನ್ನು ಮಾಡುವಂಥವರಿಗೆ ಮಾತ್ರ ಅದ್ಭುತವಾದಂಥ ಒಂದು ದಿವಸ ಅನ್ನುವಂಥದ್ದನ್ನು ಪರಿವರ್ತನೆಯಾಗ್ತಕ್ಕಂಥ ಸ್ಥಿತಿಗತಿಗಳೆಲ್ಲವೂ ಕೂಡ ಇರುತ್ತೆ. ವಿದ್ಯಾಭ್ಯಾಸ ಚೆನ್ನಾಗಿದೆ ಅಂತ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇರೋದಿಲ್ಲ. ಸ್ವಲ್ಪ ಮರವು ಅಂತಕ್ಕಂಥ ರೀತಿಯಲ್ಲಿ ಇರಬಹುದು, ಅಷ್ಟು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಚೆನ್ನಾಗಿರುವಂಥ ಸಂದರ್ಭಗಳೆಲ್ಲ ಕೂಡ ಕಂಡುಬರುವಂಥದ್ದು. ಹೈಯರ್ ಎಜುಕೇಷನ್ ಮಾಡುವಂಥವರಿಗೆ ಅನುಕೂಲ. ಕ್ಯಾಂಪಸ್ ಸೆಲೆಕ್ಷನ್ ಆಗ್ತೀನಿ ಅನ್ನೋಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ವರದಾನ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಈ ಒಂದು ದಿವಸ ಮೇಷರಾಶಿನವರಿಗೆ ನೋಡತಕ್ಕಂಥದ್ದು. ಗಣಪತಿಯ ನಾಮಸ್ಮರಣೆ ಮಾಡ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಉದ್ಯೋಗದ ಹುಡುಕಾಟ ಇರ್ತಕ್ಕಂಥವರು ವರದಾನ, ಅನುಕೂಲ, ಯೋಗಫಲ, ಅಥವಾ ಸರ್ಕಾರಿ ಅಧೀನದ ಕಚೇರಿಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕು ಅನ್ನೋಂಥವ್ರಿಗೆ ಸ್ವಲ್ಪ ಅನುಕೂಲ, ಯೋಗಫಲ. ಯಾಕೆಂದರೆ ಯೋಗಕಾರಕನ ದೃಷ್ಟಿ ರಾಷ್ಟ್ರಾಧಿಪತಿಯ ಮೇಲೆ ಬಿದ್ದಾಗ ಸಾಮಾನ್ಯವಾಗಿ ಇವತ್ತಿನ ದಿವಸ ಅದೃಷ್ಟ ಕುಲಾಯಿಸಬೇಕು ಅಥವಾ ಅದೃಷ್ಟ ಒಲಿಬೇಕು. ಅದೃಷ್ಟ ಅಂದರೆ ಕೋಟೆಗಟ್ಟಲೆ ಬರುತ್ತೆ ಅಂತಲ್ಲ, ಒಂದು ಸಂತೃಪ್ತಿ, ಸಮಾಧಾನ ಅಂತಕ್ಕಂಥ ರೀತಿಯಲ್ಲಿ, ಒಂದು ಉಲ್ಲಾಸ ಅಂತಕ್ಕಂಥ ರೀತಿಯಲ್ಲಿ, ಒಂದು ಸಂತೋಷಿತವಾದಂಥ ಜೀವನವನ್ನು ಕಳೀತಕ್ಕಂಥ ರೀತಿಯಲ್ಲಿ ವಾತಾವರಣ ನಿರ್ಮಾಣವಾಗುವಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು. ತಂದೆಯ ಸಹಕಾರ ಸಿಗುವಂಥ ಸಾಧ್ಯತೆಗಳು, ಅಧಿಕಾರಿಗಳಿಂದ ಮನ್ನಣೆಗಳು ಸಿಗುವಂಥ ಸಂದರ್ಭಗಳು, ಯೋಗಫಲಗಳು ಅನ್ನೋ ರೀತಿಯಾದಂಥ ಸ್ಥಿತಿ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಚೇತರಿಕೆ, ಅನುಕೂಲ, ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವರಿಗೆ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳು. ಸರ್ಕಾರಿ ಅಧೀನದ ಕಚೇರಿಗಳಲ್ಲಿ ಅಥವಾ ಸರ್ಕಾರಿ ಕೆಲಸವನ್ನು ಮಾಡುವಂಥವರಿಗೆ ಅದ್ಭುತವಾದಂಥ ಅವಕಾಶವನ್ನು, ಅನುಕೂಲವನ್ನು ಕೂಡ ನೋಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿಮ್ಮದಾಗಿರುತ್ತದೆ ಇವತ್ತಿನ ದಿವಸ ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ವಿದ್ಯಾಭ್ಯಾಸ ಚೆನ್ನಾಗಿದೆ, ಏನು ಕುಂದುಕೊರತೆಗಳಿಲ್ಲ. ಲಾಭದಲ್ಲೂ ಕೂಡ ಚೇತರಿಕೆ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವ್ರಿಗೂ ಕೂಡ ಅನುಕೂಲ. ಆರೋಗ್ಯದಲ್ಲೂ ಕೂಡ ಸುಧಾರಣೆ ಆಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಇವತ್ತಿನ ದಿವಸ ಒಂದು ಸಂತೃಪ್ತಿಯ ದಿವಸ ಅಂತಕ್ಕಂಥ ರೀತಿಯಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದನ್ನು ಈ ದಿವಸ ವೃಷಭ ರಾಶಿಯನ್ನು ನೋಡ್ತಕ್ಕಂಥದ್ದು. ಪರಿಹಾರವನ್ನು ನೋಡಿದಾಗ ಹುರುಳಿಕಾಳನ್ನ ದಾನ ಮಾಡ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಪಂಚಮಾಧಿಪತಿಯಾದಂಥ ವ್ಯಾಂಶ, ಭಾವನಾತ್ಮಕವಾದಂಥ ತಿಕ್ಕಾಟಗಳಿರ್ತದೆ. ಭಾವನೆಗಳಿಗೆ ಸೋಲು ಅಥವಾ
ತುಂಬ ಹಚ್ಚಿಕೊಂಡಂಥ ವ್ಯಕ್ತಿಗಳಿಂದ ಸ್ವಲ್ಪ ನೋವನ್ನು ನಿರಾಸೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು, ಅಥವಾ ಮಕ್ಕಳಿಂದ ನೋವು ನಿರಾಸೆಗಳನ್ನು ಅನುಭವಿಸ್ತಕ್ಕಂಥದ್ದು, ಹೆಣ್ಣು ಮಕ್ಕಳ ಜೀವನದಲ್ಲಿ ಏನೋ ಒಂದು ಸಣ್ಣದಾದಂಥ ಬದಲಾವಣೆಗಳು, ಗರ್ಭದೋಷಗಳು ಕಾಡಾಟವನ್ನು ಕೊಡ್ತಕ್ಕಂಥದ್ದು, ತಿಂಗಳ ದೋಷಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಗುಪ್ತ ವ್ಯಾಧಿಗಳ ಕಾಟ ಅನ್ನೋ ರೀತಿಯಾದಂಥ ಸಂದರ್ಭ ಈ ರೀತಿಯಲ್ಲಿರುವಂಥದ್ದು, ಹೆಣ್ಣು ಮಕ್ಕಳಿಂದ ಅವಮಾನಿತರಾಗ್ತಕ್ಕಂಥ ಸಾಧ್ಯತೆಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಥ ಯೋಗ ಫಲ ಅನ್ನೋ ರೀತಿಯಲ್ಲಿರೋದಿಲ್ಲ. ಒಂದು ರೀತಿಯಲ್ಲಿ ಲಕ್ ಅಂತಕ್ಕಂಥದ್ದು ನಿಮ್ಮನ್ನು ಕೈ ಹಿಡಿಬೇಕು. ಅದು ಪೂರ್ವಾರ್ಜಿತವಾಗಿ ಮಾಡಿರ್ತಕ್ಕಂಥ ಕೆಲವೊಂದು ಅಹಂಕಾರದಿಂದ ನಡೆದುಕೊಂಡಿರ್ತಕ್ಕಂಥ ನಡವಳಿಕೆಗಳು ನಿಮಗೆ ಸ್ವಲ್ಪ ಲೋಪವನ್ನು ತರಬಹುದು, ಅಥವಾ ಮೈನಸ್ ಮಾಡ್ತಕ್ಕಂಥ ಸ್ಥಿತಿಗತಿಗಳನ್ನು ತರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಸ್ವಲ್ಪ ಆದಷ್ಟು ಕೂಡ ಸ್ವಲ್ಪ ತಗ್ಗಿ ಬಗ್ಗೆ ಹೋಗ್ತಕ್ಕಂಥದ್ದೇ ನಿಮಗೆ ಈ ದಿವಸ ವರದಾನವಾಗ್ತಕ್ಕಂಥ ಸಂದರ್ಭ. ಲಾಭದ ಪ್ರಮಾಣ ಅಂತಕ್ಕಂಥದ್ದು ಕಡಿಮೆ, ಲಾಭ 30, ಖರ್ಚು 50 ಅನ್ನೋ ರೀತಿಯಲ್ಲಿ ಇರುವಂಥದ್ದು. ದುಂದು ವೆಚ್ಚಗಳನ್ನು ಮಾಡ್ತಕ್ಕಂಥ ಪರಿಸ್ಥಿತಿಗಳು ಬರಲ್ವಾ? ಬರುತ್ತೆ. ಆದರೆ ಉಳಿತಾಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ. ಮಕ್ಕಳ ಹಠಮಾರಿ ಧೋರಣೆಗಳಿಂದ ಸ್ವಲ್ಪ ನೋವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು. ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣವನ್ನು ಮಿಥುನ ರಾಶಿಯನ್ನು ನೋಡುವಂಥದ್ದು. ಓಂ ದ್ರೂಂ ದುರ್ಗಾಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ, ಕಟಕ ರಾಶಿನವರಿಗೆ ಅಷ್ಟಮಾಧಿಪತಿ ಬಾಧಕಾಧಿಪತಿಯ ಪ್ರಭಾವ. ಹಾಗಾಗಿ ಏನಾಗ್ತದೆ, ಸಾಮಾನ್ಯವಾಗಿ ಮಾಟ ಮಂತ್ರ ತಂತ್ರದ ಪ್ರಭಾವ ಅಂತಕ್ಕಂಥ ರೀತಿಯಲ್ಲಿ, ಅಥವಾ ಆ ರೀತಿಯಾದಂಥ ಅನುಭವಗಳಾಗ್ತಕ್ಕಂಥ ಒಂದು ಸ್ಥಿತಿಗತಿಗಳು, ಎಲ್ಲೋ ಸಣ್ಣದಾಗಿ ತಪ್ಪು ಹೆಜ್ಜೆಯನ್ನು ಹಿಡಿತಕ್ಕಂಥ ಒಂದು ಮನಸ್ಥಿತಿಗಳು ಬರ್ತಕ್ಕಂಥದ್ದು, ಅಥವಾ ಹಿಂದೆ ಯಾವುದೋ ತಪ್ಪು ಮಾಡಿರ್ತಕ್ಕಂಥದ್ದು ನಿಮಗೆ ಈ ದಿವಸ ಸ್ವಲ್ಪ ಮಾನಸಿಕವಾಗಿ ಅದು ಒತ್ತಡವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಸಂಸಾರದ ಜೀವನವನ್ನು ಬಿಟ್ಟು ಬೇರೆ ಎಲ್ಲೋ ನೆಮ್ಮದಿ ಸಿಗುತ್ತೆ, ಬೇರೆಯವರಿಂದ ಯಾರಿಂದಲೋ ಸುಖ ಸಿಗುತ್ತೆ, ಬೇರೆಯವರಿಂದ ಯಾರಿಂದಲೋ ನೆಮ್ಮದಿ ಸಿಗುತ್ತೆ, ಬೇರೆಯವರಿಂದ ಯಾರಿಂದಲೋ ಶಾಂತಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಹೋದಂಥ ಜಾಗಗಳೆಲ್ಲವೂ ಕೂಡ ನಿಮಗೆ ಕುತ್ತನ್ನು ತರುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಎರಡನೇ ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಶುಭ ವಾರ್ತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಸ್ವಲ್ಪ ಸ್ನೇಹಿತರೊಂದಿಗೆ ಸ್ವಲ್ಪ ಕಲಹವಾಗ್ತಕ್ಕಂಥದ್ದು, ಆತ್ಮೀಯರೊಂದಿಗೆ ಸ್ವಲ್ಪ ಕಲಹವಾಗ್ತಕ್ಕಂಥದ್ದು, ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ. ಸ್ಥಿರಾಸ್ತಿ ಮಾಡೋದಕ್ಕಾಗ್ತಲ್ಲ, ಮನೆ ಮಾಡೋದಕ್ಕಾಗ್ತಲ್ಲ, ಒಂದು ವಾಹನ ಖರೀದಿ ಮಾಡೋದಕ್ಕಾಗ್ತಲ್ಲ, ಸೇವಿಂಗ್ಸ್ ಮಾಡೋದಕ್ಕಾಗ್ತಲ್ಲ, ನಾನು ಅಂದ್ಕೊಂಡಕ್ಕೆ ಜೀವನವನ್ನು ಸಾಗಿಸೋದಕ್ಕಾಗ್ತಲ್ಲ ಅನ್ನೋ ರೀತಿಯಿಂದ ಕೆಲವೊಂದು ಜಿಗುಪ್ಸಿಯ ಒಂದು ಒದ್ದಾಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಆದರೆ ಕಮ್ಯುನಿಕೇಷನ್ ವ್ಯವಹಾರ ಅಂದರೆ ಮಾತೇ ಬಂಡವಾಳವನ್ನು ಮಾಡಿಕೊಂಡು ಕೆಲಸವನ್ನು ಮಾಡುವಂಥವರು ತುಂಬ ಲಾಭವನ್ನು ಅನುಕೂಲವನ್ನು ನೋಡ್ತಕ್ಕಂಥ ಸ್ಥಿತಿ ಇರುತ್ತೆ. ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಂಡ್ರೆ, ಇಲ್ಲಾಂದ್ರೆ ಅದು ಕೂಡ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಬಂಧು ಬಾಂಧವರಿಂದ ಲಾಭವಾಗ್ತಕ್ಕಂಥದ್ದು, ಒಂದು ರೀತಿಯಲ್ಲಿ ತಿರುಗಾಟ, ಅನಗತ್ಯವಾದಂಥ ತಿರುಗಾಟಗಳು ಬರ್ತದೆ, ಜಿಡ್ಡುಗಟ್ಟದಂಗೆ ಇರ್ತದೆ, ಓಡಾಟವೆಲ್ಲವೂ ಕೂಡ ಜಿಡ್ಡುಗಟ್ಟದಂಥ ವಾತಾವರಣದಲ್ಲಿ ಇರ್ತದೆ. ವಿದ್ಯಾಭ್ಯಾಸ ಮಂದತ್ವ, ಮರವಿನಿಂದ ಕೂಡಿರ್ತದೆ ಅಂತಕ್ಕಂಥದ್ದು. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸ್ಥಿತಿ, ತಾಯಿಯಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಸ್ಥಿರಾಸ್ತಿ ನಷ್ಟವಾಗುತ್ತೆ ಅನ್ನೋ ರೀತಿಯಾದಂಥ ಆತಂಕ, ವಾಹನ ನಷ್ಟವಾಗುತ್ತೆ ಅನ್ನೋ ರೀತಿಯಾದಂಥ ಆತಂಕ, ಒಡವೆ ವಸ್ತ್ರ ಆಭರಣ ಖರೀದಿಗಳಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಇವೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥದ್ದನ್ನು ಕಟಕ ರಾಶಿನವರು ನೋಡ್ತೀರಿ. ಬಿಳಿ ಎಕ್ಕದ ಹೂವಿನ ಗಿಡಕ್ಕೆ ಪೂಜೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ, ಸಿಂಹರಾಶಿನವರಿಗೆ ದಶಮಾಧಿಪತಿಯ ಪ್ರಭಾವ, ದಶಮಾಧಿಪತಿಯ ಮೇಲೆ ಅಷ್ಟಮಾಧಿಪತಿಯ ದೃಷ್ಟಿ ಅಂತಕ್ಕಂಥ ರೀತಿಯಲ್ಲಿರುವಂಥ, ಅಷ್ಟಮದಲ್ಲಿರ್ತಕ್ಕಂಥ ಶನಿಯ ದೃಷ್ಟಿ ಅಂತಕ್ಕಂಥದ್ದು. ಹಾಗಾಗಿ ಏನಾಗುತ್ತೆ, ಉದ್ಯೋಗದಲ್ಲಿ ಸ್ವಲ್ಪ ಜಡತ್ವದಿಂದ ಇರುತ್ತೆ. ಆದರೆ ಉದ್ಯೋಗದ ಹುಡುಕಾಟ ಅಥವಾ ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅವಕಾಶಗಳು ಬರ್ತದೆ. ಆದರೆ ಸಿಕ್ಕಂಥ ಅವಕಾಶ ಅಂತಕ್ಕಂಥದ್ದು ಸ್ವಲ್ಪ ಒತ್ತಡದಿಂದ ಕೂಡಿರ್ತದೆ. ಆಕಸ್ಮಿಕವಾಗಿ ಅನುಕೂಲ ಏನು ಇಲ್ಲಪ್ಪ ಅನ್ನುವಂಥ ಕಂಡೀಷನ್ಸಿಂದ ಸಡನ್ನ ಬೆಳಕು, ಸಡನ್ನ ಬದಲಾವಣೆ, ಸಡನ್ನ ಅನುಕೂಲವಾಗ್ತಕ್ಕಂಥದ್ದು, ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು. ಯಾರು ಕೆಲಸಗಾರ ಸಿಗಬೇಕು, ಕೆಲಸಗಾರ ಹುಡುಕಾಟದಲ್ಲಿ ಇರ್ತೀರಿ ಅಂತಂದಾಗ ಆ ಕೆಲಸಗಾರರು ಸಿಗುವಂಥ ಸಂದರ್ಭಗಳು, ಕೆಲಸಗಾರರಿಂದ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು, ಒಂದು ರೀತಿಯಲ್ಲಿ ಉತ್ಸಾಹದ ಬದುಕು ಅನ್ನೋ ರೀತಿಯಲ್ಲಿ ನಿರ್ಮಾಣವಾಗಿ ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂಥದ್ದನ್ನು ಈ ದಿವಸ ಸಿಂಹರಾಶಿ ನೋಡ್ತಕ್ಕಂಥದ್ದು. ಆರ್ಥಿಕವಾದಂಥ ಪ್ರಗತಿಯೂ ಇದೆ. ಆರ್ಥಿಕವಾದಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ
ಸೇವಿಂಗ್ಸ್, ಉಳಿತಾಯಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನಗಳು ಸ್ವಲ್ಪ ಮೈನಸ್ ಇದೆ. ಬಟ್ ಲಾಭ ಅಂತಕ್ಕಂಥದ್ದು ಬರುತ್ತೆ, ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಸಿಂಹರಾಶಿಯನ್ನು ನೋಡುವಂಥದ್ದು. ಚಿತ್ರವರ್ಣದ ಬಟ್ಟೆಯನ್ನು ದಾನ ಮಾಡ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಪಂಚಮಾಧಿಪತಿಯಾದಂಥ ಭಾಗ್ಯಾಧಿಪತಿಯ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದು ಪರಸ್ಪರ ದೃಷ್ಟಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಅದೃಷ್ಟವು ಲಕ್ ಅಂತಕ್ಕಂಥದ್ದು ಕೈ ಹಿಡಬೇಕು, ಪೂರ್ವಾರ್ಜಿತವಾದಂಥ ಪುಣ್ಯಫಲಗಳು ಅಂತಕ್ಕಂಥದ್ದು ಕೈ ಹಿಡಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಆರೋಗ್ಯ ಸುಧಾರಣೆಯನ್ನು ಕಾಣತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು. ಸ್ವಲ್ಪ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಚಿಂತೆಗೆ ಈಡು ಮಾಡ್ತಕ್ಕಂಥದ್ದು ಇರುತ್ತೆ, ಬರುತ್ತೆ. ಜೀವನಕ್ಕೆ ಸಮಸ್ಯೆ ಇಲ್ಲ, ಆದರೂ ಕೂಡ ನಾಳೆ ಏನಪ್ಪ ಇಷ್ಟು ಮಾಡಬೇಕು, ಅಷ್ಟು ಮಾಡಬೇಕು, ಇಷ್ಟು ಮಾಡಿದರೆ ಇಷ್ಟು ದುಡ್ಡನ್ನು ಮಾಡಿದರೆ ನಾನು ಸಂತೃಪ್ತಿಯಾಗಿರಬಹುದು ಅನ್ನೋ ರೀತಿಯ ಪ್ಲ್ಯಾನಿಂಗ್, ನಾಳೆಯ ಬಗ್ಗೆ ಪ್ಲ್ಯಾನಿಂಗು, ನಾಳೆಯ ಹಣಕಾಸಿನ ವ್ಯವಸ್ಥೆಗಳ ಬಗ್ಗೆ ಪ್ಲ್ಯಾನಿಂಗು, ಇನ್ನೊಬ್ಬರ ಮುಂದೆ ಕೈ ಚಾಚಿದಂಥ ರೀತಿಯಲ್ಲಿ ಬದುಕಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು, ಈ ರೀತಿಯಾದಂಥ ಒಂದು ಪರಿಸ್ಥಿತಿಗಳನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕೆಲಸ ಪರ್ಫೆಕ್ಟ್ ಇರುತ್ತೆ, ಬಟ್ ಅದರ ಫಲಾಫಲಗಳು ಅಂತಕ್ಕಂಥದ್ದು ಡೆಡಿಕೇಶನ್ ಚೆನ್ನಾಗಿರುತ್ತೆ, ಅದಕ್ಕೆ ಹಾಕಿರ್ತಕ್ಕಂಥ ಎಫರ್ಟ್ಗೆ ಒಂದು ಪ್ರೋತ್ಸಾಹವೋ ಅಥವಾ ಚೆನ್ನಾಗಿ ಮಾಡಿದಿರಿ ಅನ್ನೋ ರೀತಿಯಾದಂಥ ಒಂದು ಬೆಂಬಲವೋ ಸಿಗುವಂಥ ಸಾಧ್ಯತೆಗಳಿರೋದಿಲ್ಲ. ಬಡ್ತಿಗೆ ಸಂಬಂಧಪಟ್ಟಂತೆ ಹಿನ್ನಡೆಗಳಾಗ್ತಕ್ಕಂಥದ್ದು, ವ್ಯಾಜ್ಯಗಳಿಗೆ ಹಿನ್ನಡೆ ಆಗ್ತಕ್ಕಂಥದ್ದು, ಆರ್ಥಿಕವಾದಂಥ ಮಂದತ್ವವನ್ನು ನೋಡ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು, ಉಳಿತಾಯವನ್ನು ಮಾಡೋದಕ್ಕೆ ಆಗ್ತಲ್ವಲ್ಲ ಅನ್ನೋ ರೀತಿಯಾದಂಥ ಒಂದು ಜಿಗುಪ್ಸೆಗಳು, ಬೇಸರಗಳು ಉತ್ಪತ್ತಿಯಾಗುವಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುತ್ತೆ. ಸ್ವಲ್ಪ ಆಯಿಲ್ ಫುಡ್ ತಿನ್ನೋದ್ರಿಂದ ಸ್ವಲ್ಪ ಲಕ್ಸುರಿ ಆದಂಥ ಆಹಾರ ಅಂತಕ್ಕಂಥ ರೀತಿಯಲ್ಲಿ ಈ ಕುರುಕು ತಿಂಡಿ, ಆಯಿಲ್ ಫುಡ್ ತೆಗೆದುಕೊಳ್ತಕ್ಕಂಥದ್ದು, ವಿಪರೀತವಾದ ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು, ಒಂದು ರೀತಿಯಲ್ಲಿ ಐಷಾರಾಮಿ ಜೀವನದ ಬದುಕನ್ನು ನೋಡೋದಕ್ಕೆ ಹೋಗಿ ಅಥವಾ ಐಷಾರಾಮಿ ತುಂಬ ಹೆಚ್ಚು ಬೆಲೆ ಕೊಟ್ಟು ಆಹಾರವನ್ನು ಸ್ವೀಕರಿಸಿ ಆರೋಗ್ಯವನ್ನು ಹಾಗಿದ್ದ ಕೆಡಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ತಂದುಕೊಳ್ತೀರಿ. ಹಾಗಾಗಿ ಸ್ವಲ್ಪ ಜಾಗ್ರತೆ, ಆಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ವಿದ್ಯಾಭ್ಯಾಸ ಸ್ವಲ್ಪ ನಿಧಾನ ಅಥವಾ ಅರ್ಥೈಸಿಕೊಳ್ತಕ್ಕಂಥದ್ದು ನಿಧಾನವಾಗ್ತಕ್ಕಂಥ ಸ್ಥಿತಿಯನ್ನು ಈ ದಿವಸ ಕನ್ಯಾ ರಾಶಿಯನ್ನು ನೋಡ್ತೀರಿ. ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ತುಲಾರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ತುಲಾರಾಶಿ ದುಸ್ಥಾನ ವಿಪರೀತ ರಾಜಯೋಗ ಅಂತಕ್ಕಂಥ ರೀತಿಯಲ್ಲಿ ಇರುತ್ತದೆ. ಬಟ್ ರಾಜಯೋಗ ಅನ್ನೋ ರೀತಿಯಲ್ಲಿ ಪ್ರಾಪ್ತಿಯಾಗೋದಿಲ್ಲ, ಸ್ವಲ್ಪ ಇರುವುದನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ. ತನ್ನ ಸ್ವಂತ ವ್ಯವಹಾರಕ್ಕೆ ಅಥವಾ ತನ್ನಗೋಸ್ಕರವಾಗಿ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಅಲ್ಲಿ ಅಡ್ಡಕತ್ತರಿಗಳಾಗ್ತಕ್ಕಂಥ ಸಂದರ್ಭ, ಬಂದಂಥ ಅವಕಾಶವನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ, ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಚಿಂತೆಗೀಡುವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮೋಕ್ಷ ಭಾವ ಜಾಸ್ತಿ ಆಗ್ತಕ್ಕಂಥದ್ದು, ಒಂಟಿಯಾಗಿರಬೇಕು, ಯಾರ ಜೊತೆನಲ್ಲೂ ಕೂಡ ಸೇರೋದಕ್ಕೆ ಇಷ್ಟ ಆಗೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ದುಂದು ವೆಚ್ಚಗಳು ಅಥವಾ ಒಂದು ರೀತಿಯಲ್ಲಿ ಅನಗತ್ಯವಾದಂಥ ಖರ್ಚುಗಳು ವಿಪರೀತವಾಗಿ ಬರುವಂಥ ಸಂದರ್ಭಗಳು. ಹಾಗಾಗಿ ಅನಗತ್ಯವಾದಂಥ ಖರ್ಚನ್ನು ಹೆಚ್ಚಾಗಿ ಮಾಡೋದ್ರಿಂದ ಹಣಕಾಸಿನ ಕೊರತೆ ಇರುತ್ತೆ, ಬರುವಂಥ ಲಾಭ ಸಾಕಾಗುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂಥದ್ದು. ವಿದ್ಯಾಭ್ಯಾಸದಲ್ಲಿ ಅತ್ಯುತ್ತಮವಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಲಾಭಾಧಿಪತಿ ಪ್ರಭಾವಕ್ಕೊಳಗಾಗಿರೋದ್ರಿಂದ ಸಾಮಾನ್ಯವಾಗಿ ಏನಾಗುತ್ತೆ, ನಿಮಗೆ ಒಂದು ರೀತಿಯಲ್ಲಿ ಸರ್ಕಾರಿ ಅಧೀನದ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅಥವಾ ರಾಜಕಾರಣಿ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ, ಸರ್ಕಾರದ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ, ಟೆಂಡರ್ದಾರರಿಗೆ, ಆಮದು ರಫ್ತು ವ್ಯಾಪಾರ ಕ್ಷೇತ್ರದವರಿಗೆ, ಈ ಆಧ್ಯಾತ್ಮಿಕವಾದಂಥ ಸಲಕರಣೆಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು, ಬಂಡವಾಳ ಹಾಕದಂಗೆ ಅಲ್ಲಿ ತಂದು ಇಲ್ಲಿ ಕೊಟ್ಟು ಕಮಿಷನ್ ಹೊಡ್ಕೊಳ್ತಕ್ಕಂಥದ್ದು, ದಳ್ಳಾಳಿಗಳಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸಂದರ್ಭವನ್ನು ಈ ದಿವಸ ತುಲಾರಾಶಿಯನ್ನು ನೋಡುವಂಥ ಸಾಧ್ಯತೆಗಳು ಉಂಟು. ಆದರೆ ಬಂಧು ಬಾಂಧವರ ನಿರಾಸೆಗಳಿರ್ತದೆ. ಪ್ರಯಾಣದಲ್ಲಿ ಸ್ವಲ್ಪ ನಿಧಾನ ಅಥವಾ ಅಡೆತಡೆಗಳು ಬರ್ತಕ್ಕಂಥದ್ದು, ಹೋಗುವಂಥ ಪ್ರಯಾಣ ಸರಿಯಾದ ಸಮಯಕ್ಕೆ ಹೋಗೋದಕ್ಕೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಉತ್ಪತ್ತಿ ಮಾಡಿಕೊಳ್ಳತಕ್ಕಂಥದ್ದನ್ನು ಈ ದಿವಸ ತುಲಾರಾಶಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರಾರ್ಥನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಂಗಾತಿಯಿಂದ ಲಾಭ, ಪಾಲುದಾರಿಕೆ ವ್ಯವಹಾರದಿಂದ ಲಾಭ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಲಾಭದ ಪ್ರಮಾಣದಲ್ಲಿ ಚೇತರಿಕೆಯನ್ನು ಕಾಣ್ತಕ್ಕಂಥ ಹೆಂಗೆ ಬರುತ್ತೋ, ಏನು ಬರುತ್ತೋ, ಮೋಸ ಮಾಡ್ತಿರೋ, ಮತ್ತೊಂದು ಮಾಡ್ತಿರೋ, ಮಗದೊಂದು ಮಾಡ್ತೀರೋ, ಯಾವುದೋ ಒಂದು ರೀತಿಯಲ್ಲಿ ಲಾಭವನ್ನು ನೋಡ್ತಕ್ಕಂಥ ಕಂಡೀಷನ್ಸನ್ನು ನೀವು ತಂದುಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದರ ಜೊತೆಯಲ್ಲಿ ನಿಮಗೆ
ಏನಾದರೂ ಅಧಿಕಾರಿಗಳಿಗೆ ಸರ್ಕಾರದ ಅಧೀನದಲ್ಲಿ ಕೆಲಸವನ್ನು ಮಾಡುವಂಥವ್ರು ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಆಗಬೇಕು, ಸಕ್ಸಸ್ ಆಗುತ್ತೆ, ಪ್ರಯತ್ನವನ್ನು ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿ. ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಏನಾದರೂ ಕೆಲಸ ಆಗಬೇಕು, ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸ್ಥಿತಿ. ಶನಿ ದೃಷ್ಟಿ ಇರೋದ್ರಿಂದ ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ಆಗುತ್ತೆ, ಪ್ರಯತ್ನ ಮಾಡಿ. ಖಂಡಿತವಾಗ್ಲೂ ಕೂಡ ಅಲ್ಲಿ ಯಾವ ಅಳುಕನ್ನು ಇಟ್ಕೊಳ್ಳುವಂಥ ಅವಶ್ಯಕತೆಗಳು ಇರೋದಿಲ್ಲ ಅಂತಕ್ಕಂಥದ್ದು. ಆರ್ಥಿಕವಾದಂಥ ಪ್ರಗತಿಯೂ ಇದೆ, ಲಾಭವೂ ಇದೆ, ಅನುಕೂಲವಿದೆ, ಉದ್ಯೋಗಸ್ಥರಿಗೆ ಚೆನ್ನಾಗಿದೆ. ಆದರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವ್ರು ಒತ್ತಡಕ್ಕೋ ಆತುರದಕ್ಕೋ ಅಥವಾ ಅಧಿಕವಾದಂಥ ಒಂದು ದುಡುಕದ ಪ್ರವೃತ್ತಿಯಿಂದಲೋ ಸ್ವಲ್ಪ ಸಮಸ್ಯೆಯನ್ನು ತಂದುಕೊಳ್ತೀರಿ. ತಾಳ್ಮೆಯಿಂದ ನೀವು ವ್ಯವಹರಿಸಿದರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದವರಿಗೂ ಕೂಡ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ, ವಿದ್ಯಾ ಪ್ರಗತಿಯೂ ಕೂಡ ಕಾಣತಕ್ಕಂಥದ್ದನ್ನು ಈ ದಿವಸ ವೃಶ್ಚಿಕ ರಾಶಿಯನ್ನು ನೋಡುವಂಥ ಸಂದರ್ಭಗಳು ಇರ್ತದೆ. ಶತ್ರು ಸಂಹಾರ ಸ್ತೋತ್ರವನ್ನು ಪಡೆದು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಧನುಸ್ಸು ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಅವಕಾಶ, ಅನುಕೂಲ, ಯೋಗ ಫಲ, ಅದೃಷ್ಟ ಅಂತಕ್ಕಂಥ ಸ್ಥಿತಿ. ಕೂಲಿ ಕೆಲಸ, ದಿನಗೂಲಿ ಕೆಲಸ, ತಿಂಗಳ ಸಂಬಳ ಕೆಲಸವನ್ನು ಮಾಡುವಂಥವ್ರಿಗೆ ಸ್ವಲ್ಪ ಒಳ್ಳೆಯ ಅವಕಾಶಗಳು, ಅನುಕೂಲ ಅಂತಕ್ಕಂಥ ಸ್ಥಿತಿ. ಜಿಡ್ಡುಗಟ್ಟದಂಗೆ ಇರುತ್ತದೆ. ಕೆಲಸ ಮಾಡುವಂಥದ್ದು ಅಥವಾ ಮಾಡದಂಥ ಕೆಲಸ ಸ್ವಲ್ಪ ನಿಧಾನ ಸಾಗೋದಿಲ್ಲ. 1 ಅವರ್ ಕೆಲಸ ಮಾಡುವಂಥದ್ದು 2 ಅವರ್ 3 ಅವರ್ ಕೆಲಸ ಮಾಡಬೇಕಾಗತ್ತೆ. ಯಾಕೋ ಸಾಕ್ತಲೇ ಇಲ್ವಲ್ಲ, ಎಷ್ಟು ಕೆಲಸ ಮಾಡಿರೋ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಬಟ್ ಕೆಲಸ ಮಾತ್ರ ಪರ್ಫೆಕ್ಟ್ ಆಗ್ತದೆ, ಅಂತಿಮವಾಗಿ ಚೆನ್ನಾಗಿ ಮಾಡ್ತೀರಿ, ಅದರಲ್ಲಿ ಯಾವುದೇ ಲೋಪದೋಷಗಳು ಇರೋದಿಲ್ಲ. ತಂದೆಯ ಸಹಕಾರ ನಿಮಗೆ ಸಿಗುವಂಥ ಸಂದರ್ಭ, ಪಿತ್ರಾರ್ಜಿತ ಸ್ವತ್ತಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ಅನುಕೂಲವಾಗ್ತಕ್ಕಂಥದ್ದು. ನಿಮ್ಮ ಕೈ ಕೆಲಸ ಮಾಡೋದಕ್ಕೆ ಕೆಲಸಗಾರರು ದೊರಕುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಈ ಶುಗರ್ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ, BP ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ, ಗುಪ್ತ ವ್ಯಾಧಿ ಇರುವಂಥವ್ರಿಗೆ, ಈ ಸ್ಪೈನಲ್ ಕಾರ್ಡಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ, ಅಂದರೆ L4 L5 ಅನ್ನೋ ರೀತಿಯಲ್ಲಿ ಸ್ವಲ್ಪ ಏನಾದ್ರು ನರದಲ್ಲಿ ವ್ಯತ್ಯಾಸಗಳಾಗಿದ್ದರೆ ಅಂಥ ಸಮಸ್ಯೆಗಳಿರ್ತಕ್ಕಂಥವ್ರು ಸ್ವಲ್ಪ ಬಳಲಿಕೆಯನ್ನು ಅನುಭವಿಸಬೇಕಾಗತ್ತೆ ಅಥವಾ ನೋವನ್ನು ತಿನ್ನಬೇಕಾದಂಥ ಅನಿವಾರ್ಯತೆಗಳು. ಮಂಡಿ ನೋವು ಇರ್ತಕ್ಕಂಥವ್ರಿಗೆ, ಜಾಯಿಂಟ್ ಪೇನ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ನೋವು ಹೆಚ್ಚಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಸ್ವಲ್ಪ ಮಹಿಳೆಯರಿಗೆ ಅಥವಾ ಸ್ತ್ರೀಯರಿಗೆ ಸ್ವಲ್ಪ ಅವಮಾನವಾಗುವಂಥ ರೀತಿಯಲ್ಲಿ ಕೆಲವೊಂದು ನಡವಳಿಕೆಗಳು ನಿಮ್ದಿರುತ್ತೆ. ಹಾಗಾಗಿ ಆದಷ್ಟು ಕೂಡ ಅಂಥವಕ್ಕೆ ಕೈ ಹಾಕುವಂಥದ್ದು ಉತ್ತಮವಲ್ಲ. ಯಾಕಂದರೆ ಅವರಿಂದಿಗೆ ನೋವು ಕೊಟ್ವಿ ಅಂತಂದರೆ ಯಾವುದೇ ಕಾರಣಕ್ಕೂ ಅದು ಉದ್ಧಾರ ಆಗ್ತಕ್ಕಂಥದ್ದು ಅಥವಾ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಇರೋದಿಲ್ಲ. ಏನೋ ಅವರಿಂದ ಏನಾದ್ರು ಬೇಸರ ಆಯ್ತವ ಇನ್ನು ಆಶೀರ್ವಾದ ಅಂದ್ಕೊಂಡ್ಬಿಟ್ಟು ಸುಮ್ಮನೆ ಆಗ್ತಕ್ಕಂಥದ್ದು ಬಹಳ ಸೂಕ್ತ. ಈ ದಿವಸ ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಹಣಕಾಸಿನ ಸ್ಥಿತಿ ಅಷ್ಟೇ ಅನ್ನೋ ರೀತಿಯಲ್ಲಿ ಇರುತ್ತೆ, ಕೊರತೆನಲ್ಲೇ ಇರುತ್ತೆ. ಈ ದಿವಸ ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂತೆ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಯೋಗಕಾರಕ, ಭಾಗ್ಯಾಧಿಪತಿ, ಲಗ್ನಾಧಿಪತಿಯ ದೃಷ್ಟಿ, ಅದೃಷ್ಟ ಸ್ವಲ್ಪ ಕೈ ಹಿಡಿಬೇಕು, ಕೈ ಹಿಡಿತದೆ. ನೀವು ಸುಮ್ಮನೆ ಕುಂತಿದ್ರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಅನುಕೂಲ, ಒಂದು ಸಂತೃಪ್ತಿ, ಒಂದು ಲಕ್ ಅಂತಕ್ಕಂಥ ನಿಮಗೆಲ್ಲೋ ವರದಾನವಾಗಿ ಬರುವಂಥ ಸಂದರ್ಭಗಳು ಬರ್ತದೆ. 2ನೇ ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇರ್ತವ್ರಿಗೆ ಸ್ವಲ್ಪ ಶುಭವಾರ್ತೆಗಳು ಬರ್ತಕ್ಕಂಥ ಸಂದರ್ಭ. ಎಲ್ಲೋ ಹೆಣ್ಣಿದೆ ಗಂಡಿದೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ಶುಭವಾರ್ತೆಗಳು ಬರುವಂಥ ಸಂದರ್ಭಗಳು ಬರುವಂಥದ್ದು. ಉದ್ಯೋಗ, ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರು ಅಥವಾ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಅಷ್ಟೊಂದು ಸೂಕ್ತವಾದಂಥ ವ್ಯವಸ್ಥೆ, ಅನುಕೂಲ ಅಂತಕ್ಕಂಥದ್ದು ಇರೋದಿಲ್ಲ. ಆದರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವ್ರಿಗೆ ಮಾತ್ರ ಸ್ವಲ್ಪ ಅನುಕೂಲವನ್ನು ಮತ್ತು ಹೋರಾಟದಿಂದ ಒಂದು ಚೆನ್ನಾಗಿ ಕೆಲಸವನ್ನು ಮಾಡುವಂಥದ್ದು ಮತ್ತು ಸ್ವಲ್ಪ ಸ್ಕಿಲ್ ಅಂದರೆ ನಿಮ್ಮದೇ ಆದಂಥ ಒಂದು ಶಕ್ತಿಯನ್ನು ಅದರಲ್ಲಿ ತೊಡಗಿಸಿ ಸ್ವಲ್ಪ ಅಭಿವೃದ್ಧಿ ಕಡೆಗೆ ಸ್ವಲ್ಪ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು. ಹೊಸದಾಗಿ ಪ್ಲ್ಯಾನ್ ಮಾಡಿದ್ದು ಸ್ವಲ್ಪ ಸಕ್ಸಸ್ ಆಗುವಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಈ ದಿವಸ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿದೆ. ಖಂಡಿತವಾಗೂ ಕೂಡ ಮಕ್ಕಳಿಂದ ಸಹಕಾರ ಸಿಕ್ಕತಕ್ಕಂಥದ್ದು, ಪ್ರೀತಿಪಾತ್ರರಿಂದ ಸಹಕಾರ ಸಿಗ್ತಕ್ಕಂಥದ್ದು, ಭಾವನೆಗಳಿಗೆ ಒಂದು ಮನ್ನಣೆ ಸಿಗ್ತಕ್ಕಂಥದ್ದು, ಆರ್ಥಿಕವಾದಂಥ ಸ್ಥಿತಿಯಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಉಳಿತಾಯಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಂಡು ಬರುತ್ತದೆ. ಸುಮ್ಮನೆ ಜಿಡ್ಡುಗಟ್ಟಿದಂಥದ್ದು ಇದ್ದಂಥ ದಿವಸ ಈಗ ಸ್ವಲ್ಪ ಉತ್ಸಾಹಭರಿತವಾಗ್ತಕ್ಕಂಥ ದಿವಸವಾಗಿ ಪರಿವರ್ತನೆಯಾಗತ್ತೆ. ಮಕರ ರಾಶಿಗೆ ಸಂಬಂಧಪಟ್ಟಂತೆ ದುರ್ಗಾದೇವಿಯ ನಾಮಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಅಷ್ಟೊಂದು ಸೂಕ್ತವಾಗಿ ಅನುಕೂಲವಾಗಿರೋದಿಲ್ಲ. ಯಾಕಂದರೆ ಲಗ್ನಾಧಿಪತಿಯೇ ಅಥವಾ ರಾಷ್ಟ್ರಾಧಿಪತಿಯೇ ವಕ್ರನಾಗಿ ಆ ನಕ್ಷತ್ರಾಧಿಪತಿಯ ಮೇಲೆ ದೃಷ್ಟಿ ಬಿಟ್ಟಿರ್ತಕ್ಕಂಥದ್ದಾಗಿರೋದ್ರಿಂದ
ನಿಮಗೆ ಅಷ್ಟೊಂದು ಅನುಕೂಲವನ್ನು ತರುವಂಥ ಸಾಧ್ಯತೆಗಳಿರ್ತದೆ. ಕೆಲವೊಂದು ತನ್ನದೇ ಆದಂಥ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡು ಸ್ವಲ್ಪ ಬಂದಂಥ ಅವಕಾಶವನ್ನು ಕೂಡ ಕಳೆದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಆದರೆ ಭಾಗ್ಯಾಧಿಪತಿಯಾದಂಥ ನೇರವಾಗಿ ರಾಷ್ಟ್ರಾಧಿಪತಿಯ ದೃಷ್ಟಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಯಾವುದಾದ್ರೂ ಹೆಣ್ಣು ಮಕ್ಕಳಿಂದಲೋ ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಸ್ನೇಹಿತೆ ಆಗಿರ್ಬೋದು, ಹೆಣ್ಣು ಮಕ್ಕಳ ಸಹಕಾರದಿಂದ ಏನಾದರೂ ಸಣ್ಣದಾದಂಥ ಒಂದು ಅನುಕೂಲವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಬರಬಹುದು. ಆದರೂ ಕೂಡ ನಾಳೆಯ ಭವಿಷ್ಯದ ಬಗ್ಗೆ ಏನಾದರೂ ಮುಖ್ಯವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತಂದರೆ ಆ ತೀರ್ಮಾನಗಳಲ್ಲಿ ಸ್ವಲ್ಪ ಲೋಪದೋಷಗಳು ಆಗುವಂಥ ಪರಿಸ್ಥಿತಿಗಳು ಬರುತ್ತದೆ. ಅಲ್ಲಿ ಸ್ವಲ್ಪ ಅನುಕೂಲವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಇರೋದಿಲ್ಲ. ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು, ಹೂಡಿಕೆಯಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು. ಯಾವುದೇ ಹೂಡಿಕೆಯನ್ನು ಮಾಡಿದರೆ ಅದರಿಂದ ಲಾಭವನ್ನು ನೋಡೋದಕ್ಕೆ ಆಗೋದಿಲ್ಲ, ನಷ್ಟವೇ ಆಗ್ತಕ್ಕಂಥ ಸ್ಥಿತಿ ಕಂಡು ಬರುವಂಥ ಸಾಧ್ಯತೆಗಳು. ಭೂಮಿ, ವಾಹನ, ಆಸ್ತಿ, ಒಡವೆ, ವಸ್ತ್ರ ಯಾವುದೇ ತೆಗೆದುಕೊಳ್ಳಿ ಇವತ್ತಿನ ದಿವಸ ಡ್ಯಾಮೇಜ್ ಇರ್ತಕ್ಕಂಥದ್ದೇ ತೆಗೆದುಕೊಳ್ತೀರಿ, ಅಥವಾ ನಿಮಗೆ ನಷ್ಟವಾಗುವಂಥದ್ದನ್ನೇ ತೆಗೆದುಕೊಳ್ತೀರಿ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ ಕುಂಭರಾಶಿನಿಗೆ ಸಂಬಂಧಪಟ್ಟಂತೆ. ಯೋಗಕಾರಕನ ಸ್ಥಿತಿಯಾಗಿದ್ರೂ ಕೂಡ ಅದೃಷ್ಟದ ದಿವಸ ಅನ್ನೋ ರೀತಿಯಲ್ಲಿ ಪರಿವರ್ತನೆ ಆಗುವಂಥ ರೀತಿಯಲ್ಲಿದ್ರೂ ಕೂಡ ರಾಷ್ಟ್ರಾಧಿಪತಿ ತನ್ನದೇ ಆದಂಥ ಸ್ವಯಂಕೃತ ಅಪರಾಧ ಅದೃಷ್ಟ ವಂಚಿತವನ್ನು ಮಾಡಿಕೊಳ್ತದೆ. ತನ್ನದೇ ಆದಂಥ ಸೋಮಾರಿತನ ಅದೃಷ್ಟ ವಂಚಿತವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯನ್ನು ಕುಂಭರಾಶಿನವರು ನೋಡ್ತೀರಿ ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಮೃತ್ಯುಂಜಯನ ಮಂತ್ರವನ್ನು ಹೇಳ್ತಕ್ಕಂಥದ್ದು, ಯಾರಿಗಾದರೂ ಸುಮಂಗಳಿಯರಿಗೆ ಒಂದು ಅರಿಶಿನ ಕುಂಕುಮವನ್ನು, ಒಂದು ಹೂವನ್ನು ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕಟ್ಟಕಡೆಯದಾಗಿ ಮೀನರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಆಪತ್ತಿನಿಂದ ಪಾರಾಗ್ತೀರಿ, ಅವಘಡಗಳಿಂದ ಪಾರಾಗ್ತೀರಿ, ಯಾವುದೇ ತೊಂದರೆ ಆಗುವಂಥದ್ದಿದೆ ಅದರಿಂದ ರಕ್ಷಣೆ ಅಂತಕ್ಕಂಥದ್ದು ಸಿಗುತ್ತೆ. ಮತ್ತು ಅದರ ಜೊತೆಯಲ್ಲಿ ಆಕಸ್ಮಿಕವಾದಂಥ ಸಡನ್ನ ಲಾಭವಾಗ್ತಕ್ಕಂಥ ಸಂದರ್ಭಗಳು ಬರುವಂಥದ್ದು, ಸಡನ್ ಯಾವುದೋ ಒಂದು ಅವಕಾಶಗಳು ಬರ್ತಕ್ಕಂಥದ್ದು, ವ್ಯಾಜ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಸಂದರ್ಭ, ಅಷ್ಟಮಾಧಿಪತಿ ಪ್ರಭಾವ, ವ್ಯಾಧಿಪತಿ ಪರಸ್ಪರ ದೃಷ್ಟಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಮೋಜು ಮಸ್ತಿ ಕಡೆಗೆ ಹೆಚ್ಚಿನದಾದಂಥ ಒಲವು, ದುಂದು ವೆಚ್ಚಗಳು ಜಾಸ್ತಿ ಬರ್ತಕ್ಕಂಥದ್ದು, ಕುಡಿತ, ಜೂಜು, ರೇಸ್ ಇವುಗಳ ಕಡೆಗೆ ಸ್ವಲ್ಪ ಮನಸ್ಸು ಜಾರುವಂಥ ಸಾಧ್ಯತೆಗಳಿರುತ್ತೆ. ಬಂಧು ಬಾಂಧವರ ಸ್ವಲ್ಪ ಸಹಕಾರ ಸಿಗುವಂಥದ್ದು, ನೆರೆಹೊರೆಯ ಸಹಕಾರ, ಸ್ನೇಹಿತರ ಸಹಕಾರ ಸಿಗುವಂಥ ಸಂದರ್ಭಗಳೆಲ್ಲ ಕಂಡು ಬರುತ್ತೆ. ಲಾಭವೇನೋ ಬರುತ್ತೆ, ಆಕಸ್ಮಿಕವಾಗಿ ಎಲ್ಲಿಂದ ಬರುತ್ತೋ ಹೇಗೆ ಬರುತ್ತೋ ಒಟ್ಟೆಲ್ಲ ಬರುತ್ತೆ. ಬಟ್ ಉಳಿತಾಯ ಮಾಡ್ಕೊಳ್ತೀರಾ, ಕಷ್ಟ ಇದೆ. ಬಂತಲ್ಲ, ಯಾಕಂದ್ರೆ ಅಡ್ಡದಾರಿಯಿಂದ ಬಂದಂಥ ದುಡ್ಡು ಅಡ್ಡದಾರಿಗೆ ಹೋಗುತ್ತೆ. ಆ ರೀತಿಯಲ್ಲಿ ಈ ದಿವಸ ಮೀನರಾಶಿನವರು ನೋಡುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸ ಮಂದತ್ವದಿಂದ ಕೂಡಿರ್ತದೆ. ಅನಾರೋಗ್ಯ ಕಾರಣಗಳಿಂದ ಚಟುವಟಿಕೆ ಹೀನರಾಗ್ತಕ್ಕಂಥದ್ದು, ದುಶ್ಚಟಗಳಿಂದ ಬಂದಿರತಕ್ಕಂಥ ಅನಾರೋಗ್ಯ, ಗುಟ್ಕಾ, ಸಿಗರೇಟು, ಕುಡಿತ ಇವುಗಳಿಂದ ಬಂದಿರತಕ್ಕಂಥ ಅನಾರೋಗ್ಯ ಸ್ವಲ್ಪ ಹೆಚ್ಚು ಪೀಡನೆಯನ್ನು ಕೊಡುವಂಥ ಸಂದರ್ಭಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಹೆಚ್ಚು ನಿದ್ರೆ ಮಾಡುವಂಥ ಸಂದರ್ಭಗಳು ಬರುವಂಥದ್ದು, ಹೆಚ್ಚು ಸೋಮಾರಿತನವನ್ನು ಪ್ರದರ್ಶನ ಮಾಡತಕ್ಕಂಥ ಸ್ಥಿತಿಯೂ ಕೂಡ ಮೀನರಾಶಿನವರು ನೋಡ್ತೀರಿ. ಪರಿಹಾರ ವಿಚಾರ ಸಂಬಂಧಪಟ್ಟಂತೆ ಸುಬ್ರಹ್ಮಣ್ಯನ ನಾಮಸ್ಮರಣೆ ಮಾಡತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.